ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರ್ PUCನಲ್ಲಿ ಪಾರ್ಟ್ ಎದಲ್ಲಿ 6th ಪ್ರೋಗ್ರಾಮ್ ಏನಿದೆಯಪ್ಪ ಅಂದರೆ ಒಂದು ನೇಮ್ನ ಮತ್ತು ಏಜ್ನ ಅಕ್ಸೆಪ್ಟ್ ಮಾಡಿಕೊಂಡು ವೆದರ್ ದ ಗಿವನ್ ಯೂಸರ್ ಈಸ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಎ ಡ್ರೈವಿಂಗ್ ಲೈಸೆನ್ಸ್ ಆರ್ ನಾಟ್ ಅದನ್ನ ಚೆಕ್ ಮಾಡಬೇಕು. ಅಂದರೆ ಈ ಪ್ರೋಗ್ರಾಮಲ್ಲಿ ನಾವೇನು ಮಾಡ್ತೀವಿ, ಒಂದು ನೇಮು ಮತ್ತು ಏಜ್ ಅನ್ನೋದನ್ನ ವೇರಿಯಬಲ್ ತಗೊಂಡು ನೇಮು ಏಜ್ನ ರೀಡ್ ಮಾಡ್ತೀವಿ. ರೀಡ್ ಮಾಡಿ ಇಫ್ ದ ಯೂಸರ್ಸ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18, ಏಜು ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಇತ್ತಪ್ಪ ಅಂದರೆ ಆ ಯೂಸರು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಇಫ್ ದ ಏಜ್ ಈಸ್ ಲೆಸ್ ದ್ಯಾನ್ 18 ಇತ್ತಪ್ಪ, ಬಿಲೋ 18 ಇತ್ತಪ್ಪ ಅಂದರೆ ಈಸ್ ನಾಟ್ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್. ಇದನ್ನ ನಾವು ಪ್ರೋಗ್ರಾಮಲ್ಲಿ ಬರೀಬೇಕು. ಈಗ ಫಸ್ಟಿಗೆ ನಾವು ನೋಡ್ರಿ, ಕಮೆಂಟ್ ಸ್ಟೇಟ್ಮೆಂಟ್ ಅಥವಾ ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಲ್ಲಿ ಮಲ್ಟಿಪಲ್ ಲೈನ್ಸ್ ಇದಾವೆ. ಈ ಮಲ್ಟಿಪಲ್ ಲೈನ್ಸ್ ಇದ್ದಾಗ ನಾವು ಇದನ್ನಾದ್ರೂ ಯೂಸ್ ಮಾಡ್ಬೋದು. ಅಂದ್ರೆ ಹ್ಯಾಶ್ ಸಿಂಬಲ್ನ ಫಸ್ಟ್ ಲೈನಿಗೆ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಲೈನಿಗೆ ಕೂಡ ಹ್ಯಾಶ್ ಸಿಂಬಲ್ನ ಯೂಸ್ ಮಾಡ್ಬೋದು, ಅಥವಾ ಟ್ರಿಪಲ್ ಕೋಟ್ಸ್ನ ಬರಿಬೋದು. ಸಿಂಗಲ್ ಕೋಟ್ ಅಲ್ಲ, ಡಬಲ್ ಕೋಟು 3 ಟೈಮ್ಸು ಬರಿಬೇಕು. ಈ ತರ ಆದ್ರೂ ನಾವು ಪ್ರೋಗ್ರಾಮ್ನ ಬರಿಬೋದು. 3 ಲೈನ್ಸ್ ಬರಿಬೇಕು. ಈಗ ನಾನು ಜಸ್ಟ್ ಹ್ಯಾಶ್ ಸಿಂಬಲ್ ಯೂಸ್ ಮಾಡಿಕೊಂಡು ಬರಿತಾ ಇದ್ದೀನಿ. ಈಗ ನಮಗೆ ಇಲ್ಲಿ ಏನು ಹೇಳಿದ್ದಾರೆ, ಪ್ರೋಗ್ರಾಮ್ ಟು ರೀಡ್ ನೇಮ್ ಅಂಡ್ ಏಜ್ ಆಫ್ ದ ಯೂಸರ್. ನೇಮು ಮತ್ತೆ ಏಜ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟಿಗೆ ನಾನು ನೇಮ್ ಇಸ್ ಈಕ್ವಲ್ ಟು ಇಲ್ಲಿ ನಮಗೆ ಸ್ಟ್ರಿಂಗ್ ಇರೋದ್ರಿಂದ ಇಂಟ್ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇನ್ಪುಟ್ ಅಂತ ಬರೆದು ಎಂಟರ್ ನೇಮ್ ಇಷ್ಟು ಬರ್ತೀನಿ. ಅದೇ ರೀತಿ ನೆಕ್ಸ್ಟ್ ಏನ್ ಬೇಕು, ನನಗೆ ಏಜ್ ಬೇಕು. ಏಜ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ಏಜ್. ನೇಮು ಏಜ್ನ ನಾವು ರೀಡ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಕಂಡೀಷನ್ ನ ಬರಿಬೇಕು. ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18, ಈ ಕಂಡೀಷನ್ ಇತ್ತಪ್ಪ ಅಂದ್ರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18 ಇತ್ತಪ್ಪ ಅಂದ್ರೆ ನಮಗೆ ಏನ್ ಬರಿಬೇಕು, ಪ್ರಿಂಟ್ ನೇಮ್ ಇಸ್ ಈಕ್ವಲ್ ಟು ನೇಮ್ ಪ್ರಿಂಟ್ ಆಗಬೇಕು. ನೆಕ್ಸ್ಟ್ ಏನ್ ಬರಿಬೇಕು, ಮತ್ತೆ ಪ್ರಿಂಟ್ ಅಂತ ಬರೆದು ಈ ಕಂಡೀಷನ್ ಟ್ರೂ ಆಯ್ತಪ್ಪ ಅಂದ್ರೆ ಏನರ್ಥ, ಯೂಸರ್ ಈಸ್ ಎಲಿಜಿಬಲ್ ಟು ಅಪ್ಲೈ DL ಡ್ರೈವಿಂಗ್ ಲೈಸೆನ್ಸ್. ಅಂದ್ರೆ ಇಲ್ಲಿ ಕಂಡೀಷನ್ ಏಜ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಇತ್ತಪ್ಪ ಅಂದ್ರೆ ಪ್ರಿಂಟ್ ಅಪ್ ನೇಮ್ ಈಸ್ ಯೂಸರ್ ಈಸ್ ಎಲಿಜಿಬಲ್ ಟು ಅಪ್ಲೈ ಡ್ರೈವಿಂಗ್ ಲೈಸೆನ್ಸ್. ಇಫ್ ಇಟ್ ಈಸ್ ಫಾಲ್ಸ್ ಅಂದ್ರೆ ಈ ಕಂಡೀಷನ್ ಫಾಲ್ಸ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ, ನಮಗೆ ಎಲ್ಸ್ ಪಾರ್ಟ್ ಅಲ್ಲಿ ಎಲ್ಸ್ ಕೋಲನ್ ಪ್ರಿಂಟ್, ಸೇಮ್ ಇದನ್ನೇ ಕಾಪಿ ಮಾಡ್ಕೊಂತೀನಿ, ಯೂಸರ್ ಈಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ DL. ಈ ತರ ನಾವು ಚೆಕ್ ಮಾಡ್ತೀವಿ. ಈಗ ಇದನ್ನ ಪ್ರೋಗ್ರಾಮ್ನ ಸೇವ್ ಮಾಡೋಣ. ಸೇವ್ ಮಾಡಿ dl.py
ಎಂಟರ್ ಫಸ್ಟು ನೇಮ್ ಕೊಡಬೇಕು. ನೇಮ್ ಫಾರ್ ಎಕ್ಸಾಂಪಲ್ ರುದ್ರಸ್ವಾಮಿ ಅಂತ ಕೊಡ್ತೀನಿ. ನೆಕ್ಸ್ಟ್ ಎಂಟರ್ ಏಜು 17 ಅಂತ ಕೊಡ್ತೀನಿ. 17 ಕೊಟ್ಟಾಗ ಏನಾಗುತ್ತೆ, ಏಜ್ ಈಸ್ ಲೆಸ್ ದ್ಯಾನ್ 18 ಇರೋದ್ರಿಂದ ಯೂಸರ್ ಈಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ DL ಅಂತ ಬರಬೇಕು. ಇಲ್ಲಿ ನೋಡ್ರಿ, ನೇಮ್ ಇಸ್ ಕೊಟ್ಟು ರುದ್ರಸ್ವಾಮಿ, ಯೂಸರ್ ಈಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ರನ್ ಮಾಡ್ತೀನಿ. ಇನ್ನೊಂದ್ಸರಿ ಪ್ರೋಗ್ರಾಮ್ನ ರನ್ ಮಾಡಿದಾಗ ಎಂಟರ್ ನೇಮ್ ಸೇಮ್ ಅದನ್ನೇ ಕೊಡ್ತೀನಿ. ಎಂಟರ್ ಏಜ್ 20 ಕೊಡ್ತೀನಿ. 20 ಕೊಟ್ಟಾಗ ಏನಾಗುತ್ತೆ, ಇಟ್ ಈಸ್ ಗ್ರೇಟರ್ ದ್ಯಾನ್ 18 ಇರೋದ್ರಿಂದ ಯೂಸರ್ ಈಸ್ ಎಲಿಜಿಬಲ್ ಟು ಅಪ್ಲೈ ಫಾರ್ DL. ಇದು ನಮಗೆ 6th ಪ್ರೋಗ್ರಾಮ್ ಅಲ್ಲಿ ಇರ್ತಕ್ಕಂಥದ್ದು. ಫಸ್ಟಿಗೆ ನೇಮು ಏಜ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡು ಈ ಕಂಡೀಷನ್ ಟ್ರೂ ಆದರೆ ಎಲಿಜಿಬಲ್ ಟು ಅಪ್ಲೈ DL ಅಂತ ಬರೀಬೇಕು. ಈ ಕಂಡೀಷನ್ ಫಾಲ್ಸ್ ಆದರೆ ಈಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ DL ಅಂತೇಳಿ ಬರೀಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ 7th ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.